ನಿಮಗೆ ಮೊದಲೆಲ್ಲ ಈ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತುಂಬ ಎಕ್ಸೈಟ್ಮೆಂಟ್ ಆಗ್ತಿತ್ತು. ಹೊಸ ಕಾರ್ ತೊಗೊಂಡಾಗ, ಹೊಸ ಮನೆ ಕಟ್ಟಿದಾಗ, ಇಲ್ಲ ಏನೋ ಒಂದು ಪೆಪ್ಸಿ ಕುಡಿದಾಗ, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ನೀವು ಫಸ್ಟ್ ಟೈಮ್ ಹೊರಗಡೆ ಹೋದಾಗ, ಇಲ್ಲ ಮದುವೆ ಆದಾಗ. ಇವಾಗ ಅದೆಲ್ಲ ಸಾಮಾನ್ಯ ಯಾಕೆ ಅನಿಸ್ತಿದೆ ಅಂದರೆ, ಅದಕ್ಕೆ ನಾವು ಹಿಡಾನಿಕ್ ಅಡಾಪ್ಷನ್ಸ್ ಇಲ್ಲ ಹಿಡಾನಿಕ್ ಟ್ರೆಡ್‌ಮಿಲ್ ಅಂತ ಅಂತೀವಿ. ಯೂಶುವಲಿ ಮಾನವರಲ್ಲಿ ಏನಿರುತ್ತೆ ಅಂದರೆ ಎವಲ್ಯೂಷನ್ ಅನ್ನೋದು ಜಾಸ್ತಿ ಟೆಂಡೆನ್ಸಿ ಇದೆ. ಅಂದರೆ ಉದ್ಧಾರ ಆಗೋದು ಅದು ಟೆಂಡೆನ್ಸಿ ಜಾಸ್ತಿ ಇದೆ. ಅಂದರೆ ನಮ್ಮಲ್ಲಿ ಬದಲಾವಣೆ ಆಗೋದು. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ನಮಗೇನಾದರೂ ಒಂದು ಗಳಿಸ್ಕೊಂಡಾಗ ನಮ್ಮ ದೇಹದಲ್ಲಿ ಖುಷಿ ಆಗುತ್ತೆ. ಡೋಪಮೈನ್ ಅನ್ನೋದು ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದಾದಮೇಲೆ ನಾವೇನು ಗಳಿಸ್ಕೊಂಡಿರ್ತೀವಿ ಅದು ನಾರ್ಮಲ್ ಆಗಿಬಿಡುತ್ತೆ ನಮಗೆ. ನಾರ್ಮಲ್ ಆಗಿ ನಾವು ಮತ್ತೆ ಮತ್ತೆ ನಾರ್ಮಲ್ ಇರೋ ಏನು ವಸ್ತು ಇರುತ್ತಲ್ವಾ, ಒಂದು ರಿಲೇಷನ್‌ಶಿಪ್ಪಲ್ಲಿ ಏನೇ ಇರಲಿ ಅದ್ರ ಜೊತೆ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಬದುಕ್ಬಿಡ್ತೀವಿ ಹೊರತು ಆ ಎಕ್ಸೈಟೆಡ್ ಲೈಫ್ ಬದುಕಲ್ಲ. ಯಾಕಂದರೆ ನಾವು ಮತ್ತೆ ಇದಕ್ಕಿಂತ ಉತ್ತಮ ಏನಾದ್ರು ಸಿಗುತ್ತಾ? ಇದಕ್ಕೇನಾದರೂ ಒಳ್ಳೆಯದಾಗತ್ತಾ ಅಂತ ನಮ್ಮ ಮನುಷ್ಯನ ದೇಹ ಮತ್ತು ಮನಸ್ಸು ಯಾವಾಗಲೂ ಯೋಚಿಸ್ತಾ ಇರುತ್ತೆ. ಇದರಿಂದನೇ ನಾವು ಮಂಗನಿಂದ ಮಾನವರಾಗಿದ್ದು. ಸೊ ಇವಾಗ ಈ ಮನಸ್ಥಿತಿಯಿಂದ ಏನಾಗುತ್ತೆ, ಕೆಲವೊಂದು ಜನ ಅಕ್ರಮ ಸಂಬಂಧ ಇಟ್ಕೊಳ್ಳೋದು, ಮನೆಯಲ್ಲಿ ಲವ್ ಮ್ಯಾರೇಜ್ ಮಾಡಿದ್ರು ಬೇರೆ ಹುಡುಗಿ ಜೊತೆ ಇಷ್ಟಪಡೋದು, ಇದೆಲ್ಲ ಆಗುತ್ತೆ. ಸೊ ಇದನ್ನ ಯಾವ ಥರ ಅವಾಯ್ಡ್ ಮಾಡಬೇಕು ಅಂದರೆ, ಇವಾಗ ನಿಮ್ಗೇನು ಸಿಕ್ಕಿದೆ ಅಲ್ವಾ, ಅದ್ರ ಜೊತೆ ನೀವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ಅವ್ರನ್ನ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ನಿಮ್ಮ ಲೈಫ್ ಡಿಸಿಷನ್ಸಲ್ಲಿ ಇನ್ವಾಲ್ವ್ ಮಾಡಬೇಕು. ನಿಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆ ಆಗಿದೆಯಾ, ನಿಮ್ಮ ಕೆಲಸದಲ್ಲಿ ಏನಾದರೂ ಖುಷಿ ಸಂಗತಿ ಆಗಿದೆಯಾ, ಅದನ್ನ ಅವ್ರ ಜೊತೆ ಡಿಸ್ಕಸ್ ಮಾಡೋದು, ಅವ್ರ ಜೊತೆ ಮಾತಾಡೋದು. ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ, ಅವರು ಇನ್ವಾಲ್ವ್ ಆಗ್ತಾರೆ. ಇನ್ವಾಲ್ವ್ ಆದಾಗ ನಿಮಗೆ ಹೆಲ್ಪ್ ಮಾಡ್ತಾರೆ. ಯಾವುದಕ್ಕೆ? ನಿಮ್ಮ ಲೈಫ್ ಗ್ರೋತ್ ಆಗಲು. ಸೊ ಲೈಫ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಎವಲ್ಯೂಷನಲ್ಲಿ ಇವರು ಭಾಗಿಯಾಗ್ತಿದ್ದಾರೆ ಅಂತ. ಆ ಭಾಗಿಯಾಗೋದ್ರಿಂದ ಏನಾಗುತ್ತೆ, ಅವರು ನಿಮ್ಮ ಜೀವನದಲ್ಲಿ ಹೆಲ್ಪ್ ಆಗ್ತಾರೆ. ಅವ್ರನ್ನ ನೀವು ಪಕ್ಕಕ್ಕಿಟ್ಟು ನೀವು ಜೀವನ ನಡೆಸಿದ್ರೆ ಏನಾಗುತ್ತೆ, ನಿಮಗೆ ಮತ್ತೆ ಬೇರೆ ಯಾರೋ ಬೇಕನ್ಸೋದು, ಇಲ್ಲ ಬೇರೆ ಮನೆ ಬೇಕನ್ಸೋದು, ಬೇರೆ ಗಾಡಿ ಇನ್ನೊಂದು ಇದಕ್ಕಿಂತ ಚೆನ್ನಾಗಿರೋದು ಬೇಕನ್ಸೋದು ಆಗುತ್ತೆ. ಸೊ ಹಿಡೋನಿಕ್ ಅಡಾಪ್ಷನ್ಸ್ ನೀವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮತ್ತು ನಿಮ್ಮ ಮೈಂಡನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ತಪ್ಪಿಸ್ಕೋಬೋದು. ಧನ್ಯವಾದ.